ಇನ್ನು ರಾಜಧಾನಿ ಬೆಂಗಳೂರಿನ ವಾಹನ ಸವಾರರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಬೇಕಾಬಿಟ್ಟಿಯಾಗಿ ವಾಹನ ಸವಾರಿ ಮಾಡ್ತಾ ಇದ್ರಿ, ಏನು ಸ್ವಲ್ಪ ಫೈನ್ ಹಾಕ್ತಾರೆ ಬಿಡು ಅಂತ ಹೇಳಿ ಏನಾದರೂ ಯಾಮಾರಿದ್ರೆ ಖಂಡಿತವಾಗ್ಲೂ ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ. ಇನ್ನು ಮೇಲೆ ಏನಾದರೂ ಫುಟ್ಪಾತ್ ಮೇಲೆ ಗಾಡಿ ಏನಾದರೂ ಓಡಿಸಿದ್ರು ಖಂಡಿತವಾಗ್ಲೂ ನಿಮ್ಮ ಮೇಲೆ ಬರೀ ಫೈನ್ ಮಾತ್ರ ಬೀಳೋದಲ್ಲ, ನಿಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ನೋಡಿ, ಈ ದೃಶ್ಯಗಳನ್ನು ನಾವೇನು ನೋಡ್ತಾ ಇದ್ವಿ, ಟ್ರಾಫಿಕ್ ಜಾಮ್ ಆಗಿದೆ ಅಂತನೋ ಅಥವಾ ಬೇರೆ ಇನ್ನೇನೋ ನನಗೆ ಭಾಳ ದೊಡ್ಡ ಎಮರ್ಜೆನ್ಸಿ ಕೆಲಸ ಇದೆ ಅಂತನೋ ಫುಟ್ಪಾತ್ ಮೇಲೆ ಏನಾದರೂ ಗಾಡಿ ಹತ್ತಿಸಿ ಹೋದರೂ ನಿಮ್ಮನ್ನು ಹಿಡಿದು ಬರೀ ಫೈನ್ ಹಾಕಲ್ಲ, ಅದ್ರ ಬದಲು ನಿಮ್ಮ ಲೈಸೆನ್ಸನ್ನೇ ಸೀಸ್ ಮಾಡೋದಕ್ಕೆ ಈಗ ಟ್ರಾಫಿಕ್ ಪೊಲೀಸರು ರೆಡಿಯಾಗಿದ್ದಾರೆ. ಯಾಕಂದರೆ ಇಂಥ ಒಂದು ಕೆಲಸಗಳಿಂದಾಗಿ ನೀವು ಮಾಡುವಂಥ ಈ ಅಜಾಗರೂಕತೆಯಿಂದಾಗಿ ಕೆಲವೊಂದಷ್ಟು ಜನ ಸಾವನ್ನಪ್ಪಿದ್ದಾರೆ, ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ. ಸೊ ಇಂಥ ಅಪಘಾತಗಳನ್ನು ತಡೆಯೋದಕ್ಕೆ ಪೊಲೀಸರು ಒಂದು ದಿಟ್ಟ ಕ್ರಮ ಕೈಗೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಪಾದಚಾರಿಗಳ ಸುರಕ್ಷತೆಗೆ, ಆ ಸುರಕ್ಷತೆ ದೃಷ್ಟಿಯಿಂದ ಸಂಚಾರಿ ಖಾಕಿ ಈಗ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಫುಟ್ಪಾತ್ ಇರುವಂಥದ್ದು ಅದನ್ನು ನಡ್ಕೊಂಡು ಹೋಗೋರಿಗೆ, ಪಾದಚಾರಿಗಳಿಗೆ ನೀವು ಗಾಡಿ ಹತ್ತಿಸಿ ಬೇಕಾಬಿಟ್ಟಿಯಾಗಿ ಅಂತ ಅಲ್ಲ. ನಿಮಗೆ ರೋಡ್ ಇದೆ, ರೋಡ್ ಮೇಲೆ ಗಾಡಿ ಓಡಿಸಿ, ಎಷ್ಟೇ ಟ್ರಾಫಿಕ್ ಜಾಮ್ ಇದ್ರೂ ಕೂಡ ಎಲ್ರಿಗೂ ಆಗೋ ಹಾಗೆ ನಿಮಗೂ ಕೂಡ ಸಮಸ್ಯೆ ಆಗಿರುತ್ತೆ. ಅದು ಬಿಟ್ಟು ನೀವು ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇನ್ನು ಮೇಲೆ ಬಿಡೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಸಿಗಾಕೊಂಡ್ರಿ ಅಂತ ಅಂದರೆ ನಿಮಗೆ ಬರೀ ದಂಡ ಅಲ್ಲ, ಅದ್ರ ಜೊತೆಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಈಗಾಗಲೇ RTO ಅಧಿಕಾರಿಗಳು ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಆ ಕಾನೂನು ಕೂಡ ಜಾರಿಗೆ ಬರುತ್ತೆ, ಎಚ್ಚರವಾಗಿರಿ.